ಈಗ ನಾವಂತೂ ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಮುಂಚೆನೂ ಹೇಳಿದ್ದೀನಿ. ಯಾರನ್ನ ಸಿ ಎ ಹುದ್ದೆ ಕೇಳಬೇಕು, ಡಿ ಸಿ ಎ ಹುದ್ದೆ ಕೇಳಬೇಕು, ಮಂತ್ರಿ ಹುದ್ದೆ ಕೇಳಬೇಕು ಅಂದರೆ ಎಲ್ಲರದ್ದು ಹಕ್ಕಿದೆ. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇದೆ, ಕೇಳ್ಬೋದು. ಆದರೆ ಯಾವ ವೇದಿಕೆಯಲ್ಲಿ ಕೇಳಬೇಕು ಕೇಳ್ಬೋದು. ಮಾಧ್ಯಮದಲ್ಲಿ ಬಂದು ನಾನು ಅದಾಗಬೇಕು ಇದು ಆಗಬೇಕು ಅಂದರೆ ಮಾಧ್ಯಮದವ್ರು ಮಾಡ್ತಾರೆ, ನಮಗೆ ಸಿ ಎಲ್ ಪಿ ಮಾಡ್ತಾರೆ. ಅಲ್ಲಿ ಹೈಕಮಾಂಡ್ ಇದೆ, ನಮ್ಮ ಸಿ ಎಲ್ ಪಿ ನಾಯಕರಿದ್ದಾರೆ, ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ, ಅಲ್ಲಿ ಹೋಗಿ ಹೇಳ್ಕೊಂಡ್ರೆ ಒಳ್ಳೆಯದು. ಜನರು ನಮಗೆ 136 ಸೀಟ್ ಕೊಟ್ಟಿರೋದು ಕೆಲಸ ಮಾಡೋದು, ಬೀದಿನಲ್ಲಿ ಬಂದು ಜಗಳ ಆಡೋಕ್ಕಲ್ಲ. ನಾವೆಲ್ಲರೂ ಕೂಡ ಏನು ನಮ್ಮ ಜನರ ಆಶೀರ್ವಾದ ಇದೆ ಅದನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕು ಹೊರತು ನಮ್ಮಲ್ಲಿ ನಮ್ಮ 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 ಅಭಿಪ್ರಾಯಗಳನ್ನು ಪಬ್ಲಿಕ್ಕಲ್ಲಿ ಹೇಳ್ಕೊಳೋದಲ್ಲ. ಆಮೇಲೆ ನಾವು ಏನಂತ ಸಂದೇಶ ಕಳಿಸ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜನರಿಗೆ? ಹಿಂಗೆ ಮಾಡ್ಕೋತಾ ಹೋದರೆ ಬಿ ಜೆ ಪಿನಲ್ಲಿ ಯಾರು ನಾಯಕರಿಲ್ಲ ಸದ್ಯಕ್ಕೆ. ಬಿ ಜೆ ಪಿನಲ್ಲಿ, ರಾಜ್ಯ ಬಿ ಜೆ ಪಿನಲ್ಲಿ ಅಪಾರವಾದಂಥ ನಾಯಕತ್ವದ ಕೊರತೆ ಇದೆ. ನಾವುಗಳಿಗೆ ಮಾತಾಡೋದ್ರಿಂದ ಅಲ್ಲಿನ ನಾಯಕತ್ವರೂ ಬೆಳೆಸ್ತೀವಿ, ಜೊತೆಗೆ ಇಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಏನು ಅವರಿಗೂ ಕೂಡ ಬೇಜಾರಾಗೋದೇ ನಡ್ಕೊಳ್ತಾರೆ. ದಯವಿಟ್ಟು ಯಾರು ಆಶೀರ್ವಾದದಿಂದ ಬಂದಿದ್ದೀವಿ ಅದನ್ನು ನೆನಪಿಟ್ಕೊಂಡು ಕಾರ್ಯಕರ್ತರಿರ್ಬೋದು, ನಮ್ಮ ನಾಯಕರಿರ್ಬೋದು, ಅವರಿಗೆ ನಾವು ಗೌರವ ಕೊಟ್ಟು ನಾವು ಯಾವ ಮಾತು ಎಲ್ಲ ಆಡಬೇಕು ಅಂತ ಗೊತ್ತಾದರೆ ಅವ್ರಿಗೆ ಗೌರವ ಕೊಟ್ಟಂಗೆ ಆಗ್ತದೆ. ನೋಡಿ, ಎಲ್ಲರದ್ದು ಅವ್ರದ್ದಾದಂಥ ಒಂದು ಶ್ರಮ ಇದೆ ಪಕ್ಷ ಕಟ್ಟಲಿಕ್ಕೆ. ನಾನು ಕಲಬುರಗಿನಲ್ಲಿ ಮಾಡಿದಂಥ ಕೆಲಸ ತುಮಕೂರಿನಲ್ಲಿ ಮಾಡೋಕ್ಕಾಗಲ್ಲ, ಅವ್ರು ತುಮಕೂರಿನಲ್ಲಿ ಮಾಡಿದಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಹೌದಾ? ಇಲ್ಲ, ನಾವೆಲ್ಲ ಸೇರಿದ್ರೆ ತಾನೇ ಕಾಂಗ್ರೆಸ್ ಆಗೋದು. ಒಬ್ಬೊಬ್ಬರು ಈಗ ನಾನು ಚಿತ್ತಾಪುರ್ನಲ್ಲಿ ಮಾಡಿದಂಥ ಕೆಲಸ, ಮಾಡಿದಂಥ ಕೆಲಸ ಬೇರೆ ಯಾರನ್ನ ಮಾಡಬೇಕಾಗ್ತದೆ, ಅವರೇ ಮಾಡಬೇಕಾಗ್ತದೆ. ಆದರೆ ನಾವೆಲ್ಲ ಒಗ್ಗಟ್ಟಾಗಿದ್ದಾಗೆ ಕಾಂಗ್ರೆಸ್. ಸೊ ಅವ್ರು ಯಾರೇ ಇರ್ಬೋದು. ಈಗ ನನಗೆ ಇಷ್ಟನೋ ಕಷ್ಟನೋ ನನಗೆ ಒಂದು ಹುದ್ದೆ ಸಿಕ್ಕ ಮೇಲೆ ಐ ಶುಡ್ ರೆಸ್ಪೆಕ್ಟ್ ದಟ್ ಚೇರ್ ಅಷ್ಟೇ. ಯಾರೇ ಇರ್ಬೋದು, ಆ ಕುರ್ಚಿಗೆ ನಾವು ಗೌರವ ಕೊಡಬೇಕು. ಅದು ಸಾಧಾರಣ ಕುರ್ಚಿ ಅಲ್ಲ, ಯಾರೇ ಇರ್ಬೋದು ಸರ್. ಈಗ ಕುರ್ಚಿ ಗೌರವ ಕೊಡಬಾರ್ದ? ಈಗ ಪಿ ಸಿ ಸಿ ಅಧ್ಯಕ್ಷರು ನಾಳೆ ಅವರೇ ಆಗ್ಬೋದು, ಯಾರು ಇವತ್ತು ಬೈತಾ ಇದ್ದಾರೆ ಅವರೇ ಆಗ್ಬೋದು. ಈಗ ಪಕ್ಷ ಕಟ್ಟೋದು ಒಬ್ಬರ ಕೆಲಸ ಅಲ್ಲ, ಎಲ್ಲರೂ ಶ್ರಮ ಪಟ್ಟಿರ್ತಾರೆ. ಕಲ್ಯಾಣ ಕರ್ನಾಟಕಕ್ಕೆ ಒಬ್ಬರು ಒಂದು 10 ಮಂದಿ ಮಾಡಿರ್ತಾರೆ, ಮುಂಬೈ ಕರ್ನಾಟಕಕ್ಕೆ ಒಂದು 10 ಮಂದಿ ಮಾಡಿರ್ತಾರೆ, ಬೆಂಗಳೂರು ಒಂದು 10 ಮಂದಿ ಮಾಡಿರ್ತಾರೆ. ಇವೆಲ್ಲ ಸೇರಿದ್ರೆ ನಾವು ಒಂದು ಕುಟುಂಬ ಆಗೋದು. ನಿಮಗೆ ಐ ಡೋಂಟ್ ಕೇರ್, ಯು ಡೋಂಟ್ ಕೇರ್ ಅಂತ ಹೇಳಿದ್ರೆ, ನಾನು ಹೇಳೋದು ನಾವು ಈ ಕುರ್ಚಿ ಮೇಲೆ ಕೂತಿರೋದು ನಮ್ಮ ಕಾರ್ಯಕರ್ತರಿಂದ. ಸರಿ, ಮನೆಯೊಂದು 3 ಬಾಗಿಲ ಎರಡು ಕಡೆ ಹೊಡ್ತಾ ಕೊಡಬಹುದಲ್ಲ? ಆಬ್ಸಲ್ಯೂಟ್ಲಿ ಅಂತದ್ದು ಯಾವುದೇ ಗೊಂದಲ ಇಲ್ಲ. ನಥಿಂಗ್ ದಟ್ ಕೆನಾಟ್ ಬಿ ಸಾಲ್ವ್. ಈಗ ಅವರ ಬೇಡಿಕೆಗಳನ್ನು ಹೈಕಮಾಂಡ್ ಮುಂದೆ ಹೇಳಬೇಕು. ಇಲ್ಲಿ ಬಂದು ನೀವು ಇಲ್ಲಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಹೌದು, ನನ್ನ ಇಲಾಖೆ ನಡೆಸಬೇಕಾದ್ರೆ ಕೆಲವು ಏನೋ ಅಡಚಣೆಗಳು ಇರ್ತವೆ, ಅನುದಾನ ಹೆಚ್ಚಬೇಕಾಗ್ತದೆ ನನಗೆ. ಅವಾಗ ನಾನು ಬಂದು ಇಲ್ಲಿ ಮೀಡಿಯಾನಲ್ಲಿ ಕೇಳಬೇಕಾ, ಹೋಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಬೇಕಾ, ಮುಖ್ಯಮಂತ್ರಿಗೆ ಮಾತಾಡಬೇಕು, ಎಲ್ಲಿ ಯಾವ ಮಾತು. ಆಮೇಲೆ ಮಾತಿನ ತೂಕ ಯಾವಾಗ ಬರುತ್ತೆ, ಯಾವ ವೇದಿಕೆ ಮೇಲೆ ಹೇಳಿದ್ರೆ ಆ ಮಾತಿನ ಬೆಲೆ ಇರ್ತದೆ. ಈ ವಿಚಾರ ಆದಿ ಬೀದಿಯಲ್ಲಿ ಚರ್ಚೆ ಆಗುವಾಗ ಆಯ್ತಲ್ಲ, ಅಂದ್ರೆ ಆದಿ ಬೀದಿ ಸಿಎಂ ಅನ್ನೋದು ಒಂದು ಎವ್ರಿಬಡಿ ಹ್ಯಾಸ್ ಎ ಡಿಫೈನ್ಡ್ ರೋಲ್. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಪಿ ಸಿ ಸಿ ಅಧ್ಯಕ್ಷರು ಶಿವಕುಮಾರ್ ಅವರು, ಮೇಲ್ಮನೆ ನಾಯಕರು ಇದ್ದಾರೆ, ಕೆಳಗಿನ ಮನೆ ನಾಯಕರು ಇದ್ದಾರೆ. ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. 1 ವರ್ಷ ಆಗಿರೋದು. ಎಲ್ಲರೂ ಫಸ್ಟ್ ನಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಮಾಡಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಳ್ಳೆಯ ಹೆಸರು. ರವಿಕುಮಾರ್ ಹೇಳ್ತಿದ್ದಾರೆ ಸರ್, ಯಾರಾದರೂ ಇರ್ಬೋದು, ಸಮುದಾಯದ ಹಿರಿಯರು ಇರ್ಬೋದು, ಸಮುದಾಯದ ನಾಯಕರು ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಅವರವರ ಅನಿಸಿಕೆಗಳು ಹೋಗಿ ಹೈಕಮಾಂಡಿಗೆ ಹೇಳಿ. ಬೇಡ ಅಂತ ಯಾರು ಹೇಳಿದ್ದಾರೆ? ಎಲ್ಲರೂ ಕೂಡ ಕ್ಲೇಮ್ ಮಾಡ್ತಾ ಇದ್ದಾರಲ್ಲ, ನಾವು ನಮ್ಮ ಸಮುದಾಯಕ್ಕೆ ಕೊಡಿ, ನಮ್ಮ ಸಮುದಾಯಕ್ಕೆ ಕೊಡಿ ಅಂತ. ಯಾವ್ಯಾವ ಸಮುದಾಯಗಳು ಎಷ್ಟು ಓಟ್ ಹಾಕಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾವ ಸಮುದಾಯಗಳಿಗೆ ಪ್ರಾತಿನಿಧ್ಯತೆ ಸಿಕ್ಕಿದೆ ಸ್ವತಂತ್ರ ಸಿಕ್ಕ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ, ಅದನ್ನು ಗೊತ್ತಿದೆ. ಹಾಗಂತ ಎಲ್ಲರೂ ಕೇಳೋಕ್ಕಾಗ್ತದ? ಈಗ ಅಟ್ಲೀಸ್ಟು ಕೆಲವು ಸಮುದಾಯಗಳಿಗೆ ವೇದಿಕೆಗಳಿವೆ, ಕೆಲವು ಸಮುದಾಯಗಳಿಗೆ ಏನು ಮಠಾಧೀಶರುಗಳಿದೆ, ಕೆಲವು ಸಮುದಾಯಗಳಿಗೆ ಪ್ರಬಲವಾದಂಥ ಧ್ವನಿ ಇದೆ, ಗಟ್ಟಿ ಧ್ವನಿ ಇದೆ ಕೇಳಕ್ಕೆ. ಕೆಲವು ಸಮುದಾಯಗಳು
ಹುಟ್ಲಿಂದ ಕಾಂಗ್ರೆಸ್ಸೇ ಮಾಡ್ತಾ ಇದ್ದಾರಲ್ಲ, ಧ್ವನಿನೂ ಇಲ್ಲ, ಮಠಗಳು ಇಲ್ಲ, ಸ್ವಾಮೀಜಿಗಳು ಇಲ್ಲ, ಅದು ಅವ್ರೇನು ಮಾಡಬೇಕು? ಈ ಚುನಾವಣೆಯಲ್ಲಿ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಊಟ ಬಿದ್ದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾವ ಸಮುದಾಯಗಳು 100ಕ್ಕೆ 100 ಮಾಡಿದ್ದಾರೆ, ಯಾವ ಸಮುದಾಯಗಳು 40% ಮಾಡಿದ್ದಾರೆ, 50% ಮಾಡಿದ್ದಾರೆ, ಎಲ್ಲ ಗೊತ್ತಿದೆ ಅಲ್ಲ. ಕೆಲವು ಸಮುದಾಯಗಳಿಗೆ ಪ್ರಬಲವಾದಂಥ ಧ್ವನಿ ಇದೆ, ಕೇಳ್ತಾರೆ. ಕೆಲವು ಸಮುದಾಯಗಳಿಗೆ ಧ್ವನಿ ಇಲ್ಲ, ಕೇಳೋಕ್ಕಾಗೋದಿಲ್ಲ. ಆದರೆ ಓಟ್ ಮಾತ್ರ 100% ಹಾಕಿದ್ದೀವಲ್ಲ, ಹಾಗಂತ ನಾವು ಪಕ್ಷಕ್ಕೆ ನಷ್ಟ ಆಗುವಂತೆ, ಸರ್ಕಾರಕ್ಕೆ ನಷ್ಟ ಆಗುವಂತೆ, ಸಂಘಟನೆಗೆ ನಷ್ಟ ಆಗುವಂತೆ ನಾವೆಲ್ಲ ಮಾತಾಡಿದ್ದೀವ ಯಾರನ್ನ? ಡಿಸಿಎಂ ಹೆಚ್ಚುವರಿ ಕೂಗಿನ ಹಿಂದೆ ಸಿದ್ದರಾಮಯ್ಯ ಅವರು ಕೈವಾಡಿದೆ ಅಂತ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರ ಮನೆ ಬೆಂಕಿ ಹಾಕ್ಸ್ಕೊಳಕ್ಕೆ ಹೇಳಿತ್ತು ಅಷ್ಟೇ. ಈಗಾಗಲೇ ಡೆಲ್ಲಿನಲ್ಲಿ ಹೋಗಿ ಒಂದು ಲಾಬಿ ಕೂತಿದ್ದು, ಇವರು ವಿಜೇಂದ್ರ ಅವರು ಚೇಂಜ್ ಆಗಬೇಕು, ಆರ್ ಅಶೋಕ್ ಚೇಂಜ್ ಆಗಬೇಕು ಅಂತ. ಇವತ್ತು ನೋಡಿ ಒಂದು ಚಾನೆಲ್ನಲ್ಲಿ ಅರ್ಧ ಗಂಟೆ ಪ್ರೋಗ್ರಾಮ್ ಹಾಕಿದಾರಲ್ಲ, ಆರ್ ಅಶೋಕ್ ಅವರು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅಂದ್ಬಿಟ್ಟು. ಫಸ್ಟು ಅವ್ರ ಮನೆ ನೋಡ್ಕೊಳಕ್ಕೆ ನೋಡಿ, ನಮ್ಮ ಮನೆ ಏನೂ ಆಗಿಲ್ಲ. ಇರ್ತವೆ ಒಂದು ಮನೆ ಅಂದರೆ 4 ಮಾತು ಇದ್ದೇ ಇರ್ತವೆ. ಇದೇ BJPನಲ್ಲಿ CM ಕುರ್ಚಿಗೆ 2,000 ಕೋಟಿ ರೂಪಾಯಿ ಮಾರಾಟಕ್ಕಿತ್ತು ಅಂತ ಯಾರು ಹೇಳಿದ್ದು? ಮೇಲ್ಗಡೆ ಹೈಕಮಾಂಡಲ್ಲಿ 2,000 ಕೋಟಿ ರೂಪಾಯಿ 2,500 crores ಕೊಟ್ಟರೆ CM ಆಗ್ಬೋದು ಅಂದ್ಬಿಟ್ಟು ಯತ್ನಾಳವ್ರು ಹೇಳಿದಲ್ವಾ? ಅದೇನು ಜೋಶಿಯವರಿಗೆ ಕೊಡಬೇಕಾಗಿತ್ತ ದುಡ್ಡು? ಸರ್, ಈಗ ಸ್ವಾಮಿ ಈಗ ನಿಮ್ಮ ಅಭಿಪ್ರಾಯ ನಿಮ್ಗೆ ಹೇಳೋಕ್ಕೆ ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಹೇಳಿ, ಅದಕ್ಕೆ ಇದು ಅಲ್ಲ, ಅವ್ರಿಗೆ ಯಾರು ಯಾರನ್ನ ಇರ್ಬೋದು ಸರ್. ನನ್ನ ಅನಿಸಿಕೆ, ನನ್ನ ಪ್ರಕಾರ ನೀವು CM ಆಗ್ಬೇಕು ಹೇಳ್ಬಾರ್ದ? ಹೇಳ್ಬೇಕು, ಆದರೆ ಯಾವ ವೇದಿಕೆಯಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕಲ್ಲ. ಅಲ್ಲಲ್ಲ, CM ಸಿದ್ದರಾಮಯ್ಯ ಅವರು ಹೇಳಿರೋದು ಲಿಫ್ಟಲ್ಲಿ ಹೋಗುವಾಗ ನೀವು ಗಮನಿಸಿರ್ಬೋದು, ಯಾರೋ ಹೇಳ್ಕೊಟ್ಟಿದ್ದಾರೆ, ಹೇಳಿಸಿದ್ದಾರೆ ಅಂತ ಆ ಥರ. ಅಂದರೆ ಯಾರೋ ಬೆನ್ನಲ್ಲಿ ಸಮಾಜದವ್ರು ಹೇಳಿರ್ಬೋದಪ್ಪ, ಏನು ತಪ್ಪೇನಿದೆ ಅದರಲ್ಲಿ? ಯಾರೋ ಒಬ್ಬರು ಬಂದು ಹೇಳಿರ್ಬೋದು, ಸರ್ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆ ಅವಕಾಶ ಇದೆ ನೋಡಿ ಸರ್, ನೀವೆಲ್ಲ ಸಪೋರ್ಟ್ ಮಾಡಿ ಸ್ವಾಮೀಜಿ ಅಂತ ಹೇಳಿರ್ಬೋದು. ಅವ್ರು ಹೇಳಿದ್ದಾರೆ, ತಪ್ಪೇನಿದೆ? ಈಗ ಹೆಂಗೆ ಬೇರೆ ವರ್ಗದವರು ಒಬ್ಬರು CM ಆಗ್ಬೇಕಂತ ಕೇಳಿಲ್ವಾ? ಪ್ರಬಲವಾಗಿ ಕೇಳಿಲ್ವಾ? ಅಂದರೆ ತಪ್ಪಿದೆ. ಇದು ಕೇಳೋದು ತಪ್ಪು ಅಂತ ಯಾರೂ ಹೇಳ್ತಾ ಇಲ್ಲ, ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು ಅಂತ ಅಷ್ಟೇ. ಮಾಧ್ಯಮದಲ್ಲಿ ಬಂದು ನಾವು ಈಗ ಮಾತಾಡಿದ್ರೆ ನಮ್ಮ ಕಾರ್ಯಕರ್ತರು ಯಾರು ನಮ್ಗೆ ದುಡಿದಿದ್ದಾರೆ, ಇವತ್ತು ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ನಮ್ಮ ಕಾರ್ಯಕರ್ತರ ಕಾರಣ. ಅವ್ರಿಗೆ ಗೌರವ ಕೊಡಬೇಕಲ್ಲ. ನಾನು ನನ್ನ ಮಾತಿನಿಂದ ನಮ್ಮ ಸಂಘಟನೆಗೆ, ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ ಮುಜುಗರ ಆಗೋದಿಲ್ಲ, ನಾನು ಮಾತಾಡಬಾರ್ದು. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ನಾಳೆ ನಮ್ಮ ಕಾರ್ಯಕರ್ತರು ಕ್ಷಮಿಸ್ತಾರ? ಅವ್ರ ಹತ್ರನೇ ಹೋಗ್ಬೇಕಲ್ಲ ನಾನು. ಈಗ ಎಲ್ಲರಿಗೂ ನನಗೊಂದು ಆಶೀರ್ವಾದದಿಂದ ನನಗೊಂದು ಹುದ್ದೆ ಸಿಕ್ಕಿದೆ. ಹ್ಯಾವ್ ಐ ಪರ್ಫಾರ್ಮ್ಡ್? 1 ವರ್ಷ ಆಗ್ತಾ ಬಂತು, ನಮ್ಮ ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡಿದೆ. ಆಗಲಾರ್ದಂಥ ಮಸೂದೆಗಳು ನಾವು ಬಿಲ್ಗಳನ್ನು ತಂದಿದ್ದೀವಿ. ಇಲ್ಲಿ ನಾವು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ. ಒಂದು ಆರ್ಥಿಕ ಸ್ಥಿರತೆಯನ್ನು ಒಂದು ಕುಟುಂಬಕ್ಕೆ ಮಾಡ್ತಾ ಇದನ್ನು ಪ್ರಚಾರ ಮಾಡೋದು ಬಿಟ್ಟು ಇಂಥದ್ದನ್ನು ನಾವು ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ತಂದು ಗೊಂದಲ ಮೂಡಿಸಿ ಅದರಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದು, ಪಕ್ಷದ ಸಂಘಟನೆ ಕೆಟ್ಟ ಹೆಸರು ತರೋದು, ಕಾರ್ಯಕರ್ತರಿಗೆ ನಿರಾಸೆ ಮೂಡಿಸೋದು ಅದು ಸರಿಯಲ್ಲ ಅಂತ ಅಷ್ಟೇ. ಎಲ್ಲರಿಗೂ DCM ಮಾಡಿ, ನಾನು ಅವತ್ತೇ ಹೇಳಿದ್ದೀನಿ. ಈ ಹೈಕಮಾಂಡ್ ಒಪ್ಪಿದ್ರೆ ಒಬ್ರಿಗೆ CM ಮಾಡಿ, ಎಲ್ಲರಿಗೂ DCM ಮಾಡಿರಿ, ಒಳ್ಳೆದಾಗಿದ್ರೆ ಏನು ಸರಿ.